ಬೆಲೆ ಏರಿಕೆಯನ್ನ ಖಂಡಿಸಿ ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದಂತಹ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗಾರ್ಜುನ ಮೂರ್ತಿಯವರು ರಾಜ್ಯ ಸರ್ಕಾರ ಏಪ್ರಿಲ್ 1ರಿಂದ ಹಾಲು ಮೊಸರು ಸೇರಿದಂತೆ ಎಲ್ಲದರ ದರವನ್ನ ಏರಿಕೆ ಮಾಡಿದೆ. ಹಾಲು ಮೊಸರಿನ ದರ ಸುಮಾರು 4 ರೂಪಾಯಿಗೆ ಏರಿಕೆ ಮಾಡಿದೆ. ಇದು ಜನಸಾಮಾನ್ಯರಿಗೆ ಹೊರೆ ಮಾಡಿರುವಂತಹ ವಿಚಾರವಾಗಿದೆ. ಇದೆಲ್ಲದರ ಕುರಿತು ನಾವು ಖಂಡಿಸಿ ಇಂದು ಪ್ರತಿಭಟನೆಯನ್ನ ನಡೆಸಿದ್ದೇವೆ ಎಂದರು. ಇನ್ನು ಇದೇ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ, ಶಾಸಕರು ಎಂಎಲ್ಸಿಗಳ ಸಂಬಳವನ್ನ ನೀವು ಹೆಚ್ಚು ಮಾಡ್ತಾ ಇದ್ದೀರಿ, ಆದರೆ ಸಾಮಾನ್ಯರು ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಾ ಇರೋದು ನಿಜಕ್ಕೂ ಖಂಡನೀಯ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಇನ್ನು ಇದೇ ವೇಳೆ ತಹಸೀಲ್ದಾರ ಲೋಕೇಶ್ ಅವರಿಗೂ ಕೂಡ ಪ್ರತಿಭಟನಾಕಾರರು ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಜನಸಾಮಾನ್ಯರ ವಿರೋಧಿಯಾಗಿರ್ತಕ್ಕಂಥ ನೀತಿಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಈ ದೇಶದ ಬಡ ಜನರು ಮತ್ತು ಜನಸಾಮಾನ್ಯರ ವಿರೋಧಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತಾ ಇದ್ದಾವೆ. ನೀವೆಲ್ಲರೂ ಕೂಡ ಗಮನಿಸಿರೋ ಹಾಗೆ ಇದೇ ಏಪ್ರಿಲ್ 1ನೇ ತಾರೀಕಿನಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಡೀಸೆಲ್ ಮೇಲಿನ ಸುಂಕವನ್ನು ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ. ಹಾಗೆಯೇ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡಿದೆ. ಇಷ್ಟು ಸಾಲದು ಅಂತ ಹೇಳಿ ಪೈಪೋಟಿಗೆ ಬಿದ್ದವರಂತೆ ಕೇಂದ್ರ ಸರ್ಕಾರ ಕೂಡ ಟೋಲ್ ದರವನ್ನು ಹೆಚ್ಚಳ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖ. ಅವು ಯಾವತ್ತೂ ಜನಸಾಮಾನ್ಯರ ವಿರೋಧಿಯಾಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಶ್ರೀಮಂತರ ಪರವಾಗಿರ್ತಕ್ಕಂಥ ನೀತಿಗಳನ್ನೇ ಜಾರಿಗೆ ತರ್ತಾ ಇರೋದು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಬಟಾಬಯಲು ಮಾಡಿವೆ. ಹಾಲಿನ ದರ ಹೆಚ್ಚಳ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಹೇಳ್ತದೆ, ಏನು ನಾವು 4 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ, ಇದನ್ನು ನೇರವಾಗಿ ಉತ್ಪಾದಕರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಈಗಾಗಲೇ ಹಾಲಿ ಇರ್ತಕ್ಕಂಥ ದರ ಉತ್ಪಾದಕರಿಗೆ ಕೊಡ್ತಾ ಇರ್ತಕ್ಕಂಥ ದರಕ್ಕೂ ಹಾಲಿನ ಮಹಾಮಂಡಳಗಳು KMF ಸೇರಿದಂಗೆ ಮನ್ಮೂಲ್ ಎಲ್ಲವೂ ಕೂಡ ಮಾರಾಟ ಮಾಡ್ತಾ ಇರ್ತಕ್ಕಂಥ ದರಕ್ಕೂ ಈಗಲೇ ಸಾಕಷ್ಟು ವ್ಯತ್ಯಾಸ ಇದೆ. ಏನು ಹಾಲು ಮಹಾಮಂಡಳಗಳಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಿ ಅಲ್ಲಾಗ್ತಾ ಇರ್ತಕ್ಕಂಥ ಲೋಪವನ್ನು ಸರಿಪಡಿಸೋದನ್ನ ಬಿಟ್ಟು ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಮಾಡೋ ಮುಖಾಂತರ ಗ್ರಾಹಕರಿಗೆ ಹೊರೆ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹಾಲು ಉತ್ಪಾದಕರ ಶ್ರಮವನ್ನು ಕಸಿದು ಹಾಲು ಮಹಾಮಂಡಳಗಳು ಹಾಲು ಉತ್ಪಾದಕರ ಶ್ರಮವನ್ನು ಕಸಿದು ತಾವು ಸೋಕಿ ಮಾಡ್ತಕ್ಕಂಥ ನಿಗಮ ಮಂಡಳಿಗಳಿದ್ದಾವೆ ಅಲ್ಲಿ.